ಧರ್ಮಸ್ಥಳದ ಪ್ರಕರಣಗಳು ಈಗ ರಾಜ್ಯ ಸರ್ಕಾರ ನಿನ್ನೆ SIT ರಚನೆ ಮಾಡಿದೆ ಸರ್. ಸಾಕಷ್ಟು ಕಳೆದ 3-4 ವರ್ಷದಿಂದ ಆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಹೆಣ್ಮಗಳ ಒಂದು ಸಾವಿನ ಬಗ್ಗೆನೂ ಕೂಡ ಒಂದು ಸಮಾಜದ ಒಂದು ಪ್ರಶ್ನೆ ಇದೆ. ಅದು ಇಷ್ಟು ಮಾತ್ರ ಹೇಳ್ತೀನಿ, ತನಿಖೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ, ತನಿಖೆ ಆಗಬೇಕು. ವಿಶ್ವಾಸ ಇದೆ. ಯಾವುದೇ ರೀತಿಯಂಥ ತಪ್ಪುಗಳು ಆ ಕೇಂದ್ರದಿಂದ ಆಗಿದ್ದು ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಮಂಜುನಾಥೇಶ್ವರನ ಸನ್ನಿಧಾನದ ಧರ್ಮದರ್ಶಿಗಳ ಒಂದು ನೇತೃತ್ವದಲ್ಲಿ ಇಡೀ ದೇಶದ ಎಷ್ಟೋ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ತಿರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಕ್ಷುಲ್ಲಕ ಕಾರಣಗಳನ್ನ ಇಟ್ಕೊಂಡು ಚರ್ಚೆಗಳು ಆಗ್ತಾ ಇದೆ. ತನಿಖೆ ಆದಮೇಲೆ ನಿಜಾಸ್ಥಿತಿ ಹೊರಗೆ ಬರುತ್ತೆ. ಮತ್ತು ಸ್ವತಃ ಗೌರವಾನ್ವಿತ ಅಲ್ಲಿಯ ಧರ್ಮದರ್ಶಿಗಳೇ ಸ್ವಾಗತ ಮಾಡಿದ್ದಾರೆ. ಇದ್ರ ಬಗ್ಗೆ, ಈ ವಿಚಾರಗಳ ಬಗ್ಗೆ ಸ್ವಾಗತನೂ ಕೂಡ ಮಾಡಿದ್ದಾರೆ, ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದೆ. ಸೊ ಆದಷ್ಟು ಬೇಗ ಈ ವಿಚಾರ ಕೊನೆ ಆಗಬೇಕು. ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಹಾಗಂತೆ ಹೀಗಂತೆ ಆ ಒಂದು ಕೇಂದ್ರದ ಬಗ್ಗೆ ಇರೋಂಥ ಒಂದು ವಿಶ್ವಾಸ ಹಾಳು ಮಾಡ್ಕೊಳ್ಳೋದು ಬೇಡ. ಬೇಗ ತನಿಖೆ ಮಾಡಲಿ, ಬೇಗ ಇರೋ ಸತ್ಯಾಸತ್ಯವನ್ನು ಈ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ನಾನು ಕೂಡ ಒತ್ತಾಯನ ಮಾಡ್ತೀನಿ ಸರ್. ಸಾಕಷ್ಟು ಸಂಘಟನೆಗಳು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಎಸ್ ಸಹಜ, ಮನುಷ್ಯ ಅಂದಮೇಲೆ ಅದು ಅನುಮಾನ ಬರೋದು ಸಹಜ. ಅದು ತಕ್ಕಂಗೆ ಸರ್ಕಾರನೂ ಕೂಡ ಸ್ಪಂದನೆ ಮಾಡಿದೆ, SIT ತನಿಖೆಗೂ ಕೂಡ ಆದೇಶ ಮಾಡಿದೆ. ಸೊ ಒಂದು ಸತಿ ಈ ಒಂದು ತಪ್ಪು ಈ ರೀತಿಯಂಥ ಚರ್ಚೆಗಳು ಏನು ಆಗ್ತಾ ಇದೆ, ಒಂದು ಕೊನೆ ಆಗಬೇಕು. ಸೊ ಆ ದೃಷ್ಟಿಯಿಂದ ಒಳ್ಳೆ ತೀರ್ಮಾನನೇ. ಗೌರವಾನ್ವಿತ ಧರ್ಮದರ್ಶಿಗಳು ಕೂಡ ಸ್ವಾಗತವನ್ನು ಮಾಡಿರೋದ್ರಿಂದ ಆದಷ್ಟು ಬೇಗ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ವಿಷಯ. ಇಂಥದ್ದೇ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಅನ್ನೋಂತಹ ಒತ್ತಾಯ ಕೂಡ ಕೇಳಿ ಬಂದಿತ್ತು ಅನ್ನೋಂಥದ್ದು ಇದೆ ಸರ್. ಇಲ್ಲ, ಆ ಥರ ನನ್ನ ಗಮನಕ್ಕಂತೂ ಬಂದಿಲ್ಲ, ಅಥವಾ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿಲ್ಲ. ಅದು ನೀವು ಕೇಳ್ತಿದ್ದೀರಿ. ಆ ಥರ ಒತ್ತಡ ತಂದು ಮಾಡೋವಂಥದ್ದು ಅನಿವಾರ್ಯತೆ ಆ ಕೇಂದ್ರಕ್ಕಿದೆ ಅಂತ ನನಗೇನು ಅನಿಸಲ್ಲ ಸರ್. ಸಿಗಂದೂರು ಶಿಷ್ಟಾಚಾರ ಪಾಲನೆ ಜಟಾಪಟಿ ಏನಿದೆ ಸರ್,